ಕೊಡ್ಲಿಲ್ಲ ಅಂದ್ರೆ ಬಿಟ್ಟು ಮಕ್ಕಳೇ ಅಲ್ಲವ. ಇಲ್ರಿ ನೀವು ಇಲ್ಲಂದ್ರ ನಿನ್ನ ದರಗಾ ಜಿಲಿಗೆ ಹೋಗಿ ಬುರ್ಗ ತಗಸು. ಗಂಡುಗಳ ಹೆಂಡತಿ ಕೆಲಸ ಮಾಡ್ಯಾರ ಇದನ್ನ. ಈ ಪ್ರಶ್ನೆಕ್ಕೆ ನೀ ಉತ್ತರ ಹೇಳಿದಿಪ್ಪ ಅಂದ್ರ ನನ್ನ ತಮ್ಮ 3 ವರ್ಷ ಮ್ಯಾಲ ಕಟ್ಟಿ ಹಾಡಿದ್ದಕ್ಕೂ ಸಾರ್ಥಕ ಆಯ್ತೈತಿ. ನಿನ್ನ ದುಬ್ಬ ನಿಮ್ಮ ಮನೆಯಾಗಿದ್ದೀನಿ ನಮ್ದ ನಾ ಏನು ದಿನ ಹಾಡಿ ಬರ್ತಿಲ್ಲ. ಅದು ನನ್ನ ಕೈಯನ್ನ ಕಸ್ಕೊಂಡ್ ನೀ ತಿನ್ನಕ್ ಬರ್ತೀನಿ ನಾಚಿಕೆ ಕಬರಿಗೇಡಿ ಮತ್ ಎಲ್ಲಾ ನಮ್ದೇ ಕಸ್ಕೊಂತ ಇನ್ನ ದಿಮ್ ತಂದಿಟ್ಟು ಇಟ್ಟಿಗಳನ್ನೇ ಬರಾತಿದ್ಯಾ. ಏನಂದ್ರಿ ನೋಡ್ರ ನಮ್ಮ ಅಕ್ಕದ ತಿಂದು ತಿಂದು ಗೂಳೆ 2 ಮೇಳಗಳು ಬಹಳ ವಿಚಾರ ಮಾಡಿ ಕುಡಿಸ್ಯಾರ ನಮ್ಮ ಅಫಜಲ್ಪುರ ಗ್ರಾಮದ ಹಿರಿಯರ. ಹೆಂಗ್ ಕುಡ್ಸ್ಯಾರಿಪ್ಪ ವಿಚಾರ ಮಾಡಿ? ಮೊನ್ನೆ ಇಲ್ಲೇ ಕುಡಿಸಿದ್ರು. ಎಲ್ರಿ? ಹೋದ ವರ್ಷ ನೆಳಗ ಕುಡಿಸಿದ್ರು. ಇವೇ 2 ಮೇಳಗಳು ಕುಡಿಸಿದ್ರು. ಕುಡ್ಸಿರಲ್ರಿಪ್ಪ ಈ ಸಲನು ಕೂಡ ಇವೇ 2 ಮೇಳಗಳು ಬಹಳ ವಿಚಾರ ಮಾಡಿ ಕುಡ್ಸ್ಯಾರಿ. 2 ಒಂದೇ ಮಟ್ಟ ಮನಿ ಒಂದೇ ತಂದೆ ತಾಯಿ ಮಕ್ಕಳನ್ನ ತಂದು ಕುಡಿಸ್ಯಾರ. ಹೌದಾ? ಗೋಧಿ ಕುಂಡ ಗೋಧಿ ಸೇರಿಸಿ ಸಜ್ಜಕ ಹೋಳಿಗೆ ಮಾಡ್ದಂಗ ಆಗ್ಯದ ಇವತ್ತ. ಏ ಕೋಡಿ ಅಲ್ಲೋ ಗೋಧಿ ಕುಂಡೆ ಗೋಧಿ ಸೇರಿ ಸಜ್ಜಕ ಹೆಂಗ್ ಮಾಡ್ತಾರ? ಸಜ್ಜಕದ ಹೋಳಿಗೆ ಮಾಡ್ತಾರ. ಸಜ್ಜಕದ ಹೋಳಿಗೆ ಮಾಡ್ತಾರ. ಹೌದಿಲ್ಲ? ಬಹುಶಃ ನನ್ನ ಮಗಳ ಕೈಯಾಗ ಮಾಡಿದಕ್ಕಂತ ಸಜ್ಜಕದ ಹೋಳಿಗೆನಿ. ಹೌದಿಲ್ಲ? ಹೌದ್ರಿ. ಇರ್ಲಿ ಅದಕ್ಕ 2 ಮಾಳಂಗ್ರನ ಮಟ್ಟ. ಅಯ್ಯಪ್ಪ ತಮ್ಮ ಸ್ವಲ್ಪ ಸೊಮ್ಮರೆ ಕುಂದ್ರು. ಇಲ್ಲ ಅವ್ರೇನ್ ಮಾಡತ್ತಿಲ್ಲ, ಅವ್ರ ವಯಸ್ಸು ಮಾಡ್ಲಾಕತ್ತದ. ಬಿಸಿರಾಗತ್ತಾ? ಬಿಸಿ ರಕ್ತ ಜಿಗದಾಡ್ರಿ. ಇರ್ಲಿ ಯಾಕಪ್ಪ ಅಂತಾರ? ಯಾಕ್ರಿ? ದೈವಕ್ಕೊಂದು ವಿನಂತಿ ಕೇಳೋದದ. ಏನ್ರಿಪ್ಪ ಮಾತ? ಸತತವಾಗಿ ಹಗಲ ರಾತ್ರಿ ನಿನ್ನ ಕುರುಗೋಟ ಹಗಲಿ ಮುಗಿಸು ರಾತ್ರಿ ಮುಗಿಸ್ಕೊಂಡು ಇಲ್ಲೇ ಬಂದಿದ್ದಾಗ್ಯದ. ಹೌದು. ಮತ್ತ ನಾಳೆ ಹಗಲತ್ತ ಕಾರ್ಯಕ್ರಮ, ನಾಳೆ ರಾತ್ರಿ ಕಾರ್ಯಕ್ರಮ, ಅಖಂಡೀನ ಕಾರ್ಯಕ್ರಮ ಅದಾವಲ್ರಿ. ಯಾಕ ಸಂಘದಲ್ಲಿ ಲೋಪದೋಷಗಳ ಕಂಡು ಬಂದ್ರು ಕೂಡ ತಪ್ಪನ್ನೋದು ಬದಿಗಿಟ್ಟು ಒಪ್ಪಣದು ಮಾತ್ರ ಸ್ವೀಕಾರ ಮಾಡ್ಲಿಕ್ಕೆ ಒಂದು ದೈವಿಕ್ಕೊಂದು ವಿನಂತಿ ಕೇಳುದದ. ಏನ್ರಿಪ್ಪ ಮಾತ ವಿನಂತಿ? ಅದಕ್ಕೆ ಮಾತು ಹೇಳ್ತಾರ ಮಾಡು. ಏನತ್ರಿ? ನರಶಾಭರಣಂ ರೂಪಂ ರೂಪಶ್ಯಾಭರಣಂ ಗುಣಂ ಗುಣಶ್ಯಾಭರಣಂ ಜ್ಞಾನಂ ಜ್ಞಾನಶ್ಯಾಭರಣಂ ಕ್ಷಮ ಅಂತೇಳಿ ಮಾತೇಳಿರು. ಹಿಂಗಂದ್ರೆ ಏನ್ರಿಪ್ಪ? ನನಗ ತಿಳಿಲಿಲ್ಲ. ಹೌದು. ಮನುಷ್ಯ ಸುಂದರವಾಗಿ ಕಾಣುವುದು ಈ ತನ್ನ ರೂಪದಿಂದ. ಈ ರೂಪ ಸುಂದರವಾಗಿ ಕಾಣುವುದು ತನ್ನ ಜ್ಞಾನದಿಂದ. ಜ್ಞಾನ ಸುಂದರವಾಗಿ ಕಾಣುವುದು ತನ್ನ ಗುಣದಿಂದ. ಗುಣ ಸುಂದರವಾಗಿ ಕಾಣುವುದು ಕ್ಷಮಾಗುಣದಿಂದ ತಿಳಿ ಮಾತು ಹೇಳಿದ್ರು. ಹೌದು. ಇವತ್ತ ಅಫಜಲ್ಪುರ ಗ್ರಾಮದಾಗ ನನ್ನಪ್ಪ ವೆಂಕಟರಮಣ ದೇವಸ್ಥಾನ ಮುಂದ ಜಾಗರಣೆ ಮಾಡ್ಲಿಕ್ಕೆ ಜಾತ್ರೆ ನಿಮಿತ್ತವಾಗಿ 2 ಮೇಳಗಳು ಕೂಡಿಸಿ ಹಾಡಿಕೆ ಹಚ್ಚಾರಪ್ಪ ಅಂದ್ರ ನಮ್ಮ ಜ್ಞಾನ ಅನ್ನುವಂಥದ್ದು ಸಭದೊಳಗ ಶೋಭೆ ತರಬೇಕಾಗಿತ್ತಪ್ಪ ಅಂತರ. ಮನುಷ್ಯನಾಗಿ ಹುಟ್ಟಿ ಬಂದ ಮ್ಯಾಲ ಮೊದಲು ಕ್ಷಮಾಗುಣ ಇರಬೇಕತ್ತ. ಮನುಷ್ಯಗ ಕ್ಷಮಾಗುಣ ಹೌದು ಬೇಕಲ್ರಿಪ್ಪ. ಅದಕ್ಕ ಏನೋ ದೈವಕ್ಕೆ ಒಂದ ತಪ್ಪು ದೋಷಗಳು ಕಂಡು ಬಂದ್ರು ಕೂಡ ತಪ್ಪನ್ನೋದು ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಕ್ಕೆ ಎದ್ದೆದ್ದು ಬಂದ ಕಾಲು ಬೀಳುವುದಾಗುದಿಲ್ಲ. ಮಾಡು ಆಗುದಿಲ್ರಿಪ್ಪ. ಸೊಂಟ ನುಸ್ತದೇನ್ರಿ? ಸೊಂಟೆ ನುಸೋದಿಲ್ಲ, ಟೈಮ್ ಬಹಳ ಆಗ್ತದ. ಇದೇ ನಿಮ್ಮ ಮೈಕನೆ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಹನಿಚ್ಚು ನಮಸ್ಕಾರವನ್ನ ಮಾಡಿ ಬಹಳ ಮಾತಾಡುದು ಬ್ಯಾಡ್ರಿಪ್ಪ. ಯಾಕಪ್ಪ ಅಂದ್ರ 2 ನಮ್ಮ ಮಾಳಿಂಗರಾಯನ ಮಟ್ಟ ಮನಿ ಮೇಳಗಳು ಕುಡ್ಸ್ಯಾರಲ್ರಿ. ಹೌದಿಲ್ಲ? ಹೌದು. 2 ಮಾಳಿಂಗರಾಯನ ಮಟ್ಟ ಮನಿ ಮೇಳಗಳನ್ನೇ ಯಾಕ ನಮ್ಮ ಹಿರಿಯರು ಕುಡಿಸಿದ್ರು? ರೊಕ್ಕ ಹೆಚ್ಚಾಗಿ. ಕೋಡಿ ರೊಕ್ಕ ಹೆಚ್ಚಾಗಿತ್ತಪ್ಪ ಅಂದ್ರ ಮನಿ ಬಾಜುಕ್ ಮನಿ, ಹೊಲದ ಬಾಜುಕ್ ಹೊಲ ತಗೋತಿದ್ರು, ಮನಿ ಬಾಜುಕ್ ಇನ್ನೊಂದು ಜಾಗ ತಗೋತಿದ್ರು, ಮನಿ ಮುಂದೆ ಇನ್ನೊಂದು ಗಾಡಿ ಬಿಟ್ಟು 4 ಗಾಡಿ ತಂದು ತರಬತ್ತಿದ್ರು. ಹೌದ್ರಿ. ರೊಕ್ಕ ಹೆಚ್ಚಾಗಿ ಅಲ್ಲ, ನಾವು ಹಿಂದೆ ಮಾಡಿರ್ತಕ್ಕಂತ ಕರ್ಮದ ಗಂಟ ನಾಶ ಆಗಲಿ ಅನ್ನೋ ಒಂದು ಉದ್ದೇಶ ಸಲುವಾಗಿ ಇವತ್ತ ಕುಡಿಸ್ಯಾರಲ್ರಿಪ್ಪ. ನಮ್ಮಲ್ಲೇನೆ ಜಗಳದಾವ. ಜಗಳ ನಮ್ಮಲ್ಲೇನೆ ವೈರತ್ವಗಳು ಬೆಳೆದಾವ. ನಮ್ಮಲ್ಲೇನೆ ವೈಮನಸ್ಸುಗಳ ಬೆಳೆದಾವ. ಅದಾವಲ್ರಿಪ್ಪ. ಹೆಂಗ ವೈಮನಸ್ಸುಗಳ ಬೆಳೆದಾವ ಹೇಳ್ತೀನಿ ಕೇಳ್ರಿ ಬಂಧುಗಳೇ. ಹೆಂಗ್ರಿಪ್ಪ? ಮಾಳಂಗರಾಯನ ಮಟ್ಟ ಮನೆಯೊಳಗ ಬೀರದೇವ್ರ ಮಾಳಪ್ಪನ ಗುರು ಬೀರಪ್ಪ ಸಣ್ಣವಿದ್ದಂತ ಸಂದರ್ಭದಾಗ ಅಕ್ಕನ ಮನೆಯೊಳಗ ಬೆಳೆದಿದ್ದ. ಅಕ್ಕನ ಮನೆಯೊಳಗ ಆಡಿ ಬೆಳೆದಾನ. ಅಕ್ಕ ಮಾಯಕ್ಕನ ಮನೆಯೊಳಗ ಬೆಳೆದಾನಲ್ರಿಪ್ಪ. ಅವ ಅಕ್ಕ ನೀರಿಗೆ ಹೋದಂತ ಸಂದರ್ಭದೊಳಗ ಏನಾಯ್ತ್ರಿ? ಅಕ್ಕನ ಬೆಕ್ಕ ಹಾದಿ ಒಳಗ ಬಂದು ಹೊಡೆದು ಹೋಗಿದ್ದೀವಿ ಬೀರಪ್ಪ. ಅವಾಗ ನನ್ನ ಬೆಕ್ಕ ಹೊಡೆದು ಹೋಗಿ ಆಗೋದ ನನ್ನ ತಮ್ಮ ಅಂತ ತಿಳ್ಕೊಂಡು ಆ ಅಕ್ಕ ತಮ್ಮನ ಮನಸ್ಸು ಪರಕ್ಕಾಗಿ ವೈಮನಸ್ಸುಗಳು ಬೆಳೆದು ಅಕ್ಕಾಗಿರ್ತಕ್ಕಂತ ತಮ್ಮನ ಹೊರಗೆ ಹಾಕ್ಯಾಳ. ಹೌದ್ರಿಪ್ಪ. ಹೆಂಗ ಅವತ್ತ ಅಕ್ಕ ತಮ್ಮನ ಮನಸ್ಸು ವೈರತ್ವ ಬಂದದಲ್ಲ, ಇವಾಗ ವೈಮನಸ್ಸುಗಳ ಬೆಳೆದವಲ್ಲ, ಹಂಗ ಇವತ್ತ ಅಫಜಲ್ಪುರ ಗ್ರಾಮದೊಳಗ ಪಿಂಟುಗ ಮತ್ತ ನನಗ ಹೆಂಗ ವೈಮನಸ್ಸು ಆಗ್ತದ ನೋಡ್ಬೇಕಂತ ತಿಳ್ಕೊಂಡು ಕೂಡಿಸಾರ ಬಂಧುಗಳು ನೋಡ್ಬೇಕಂತ.
ಹೌದ್ರಿಪ್ಪ ಕೂಡ್ಯಾರ ಜನ. ಹೌದಿಲ್ಲ? ಹೌದ್. ಅದಕ್ಕಾಗಿ ಮುಂದಿನ ಸಂದನ್ಯಾಗ ತಮ್ಮ ಹೇಳಿದ ಏನತ್ರಿ? ಆ ಕಡೆಯಿಂದ ಬರ್ತಿದ್ ನೀವೆಲ್ಲರೂ ಕೇಳಿರಲ್ರಿ? ಕೇಳ್ಯಾರಲ್ರಿ ಹಿರಿಯರು. ಏನ್ ಕೇಳಿದ ಗೊತ್ತನವ? ಏನ್ರಿ? ಆ ಕಡೆಯಿಂದ ಇನ್ನ ದಿಮ್ ತಂದಿಟ್ಟು ಇಟ್ಟಿಗಳನ್ನೇ ಬರಾತಿದ್ದೆ. ಏನಂದ್ರಿ? ನೋಡ್ರ ನಮ್ಮ ಅಕ್ಕದ ತಿಂದು ತಿಂದು ಗೂಳೆಗಳತ್ತ. ಶಬಾಷ್ ನನ್ನ ಗಿಣಿಯ. ಕಬರಿಗೇಡಿ ಮತ್ ಎಲ್ಲಾ ನಮ್ದೇ ಕಸ್ಕೊಂತಿತ್ತಾಳತ್ತ. ನಿನಗ್ ಹೇಳಕ ನಾಚಿಕೆ ಬರಬೇಕು. ನಂದಕ ನಿಮ್ಮದ ಕಸ್ಕೊಂಡ್ ನಾ ತಿನ್ಲಾಕತ್ತಿಲ್ಲ, ನಂದ ಕಸ್ಕೊಂಡ್ ನೀ ತಿನ್ಲಾಕತ್ತಿ. ಅರು ಇರ್ಲಿ ಮೊದಲು, ನಿನಗ ಅರು ಇರ್ಲಿ. ಶಬಾಷ್ ಹುಲಿಯ. ಅಕ್ಕ ಲಗ್ನ ಮಾಡ್ಕೊಂಡ ಗಂಡನ ಮನೆಯಾಗಿಲ್ಲ, ಹೌದಾ? ಗಂಡನ ಮನೆಯಾಗಿದ್ದ ಅಂದ್ರೆ ನೀನು ಕಸ್ಕೊಂತಿದ್ದಾನಂತ ಅಂತಿದ್ ನಾವು ಒಪ್ಕೋತೀನಿ ಮಾತ. ಹೌದ್ರಿಪ್ಪ. ಹೌದಿಲ್ಲ? ಇವತ್ತು ಗಂಡನ ಮನೆ ಅಂದ್ರೆ ಅಫಜಲ್ಪುರ ಗ್ರಾಮಕ್ಕೆ ಬಂದಿನಿ. ಬಂದೇವಲ್ರಿ? ನಾನು ಮನೆಗೆ ಬಂದು ನಮ್ಮ ತಮ್ಮಗಳ ಜೋಡಿ ಅಣ್ಣ ತಮ್ಮರ ಜೋಡಿ ಜಗಳ ಮಾಡ್ತೀನಿ, ಕಸ್ಕೊಂಡ್ ಬಡದಾಡ್ತಿತ್ತೀನಿ ಅಂತಿನ್ಯ. ಕೋಡಿಗೊಡ್ರೆ ನಿಮ್ಮ ಮನ್ಯಾಗ ಅದೀನಿ ರೋ. ನಾ ಇನ್ನ ನಿಮ್ಮ ಮನ್ಯಾಗಿದ್ದೀನಿ. ನಂದ ನಾ ಏನ್ ದಿನ ಹಾಡಿ ಬರ್ತಿಲ್ಲ, ಅದು ನನ್ನ ಕೈಯಿಂದ ಕಸ್ಕೊಂಡ್ ನೀ ತಿನ್ನಕ್ ಬರ್ತೀನಿ. ನಾಚಿಕೆ ಬರ್ಬೇಕು ನಿನ್ನ ಜಲ. ಏನು ಮಾತಾಡ್ತಿದಿ? ವಿಚಾರ ಮಾಡ್ರಿ ಜರ. ಹೌದಿಲ್ಲ? ಸೋಮ ಇವ್ ಯಾನ್ ಮಾಡ್ಯಾನ ಗೊತ್ತನ್ರಿ ಪಿಂಟು? ಹ್ಯಾಂಗ್ರಿಪ್ಪ ನೆಟ್ವರ್ಕ್ ಯಾನ ಗೊತ್ತನು? ಇವ ಇಲ್ಲಿ ಬಹುಶಃ ನನ್ನ ಮಗಳ ಏನಾರ ಬಂದಾಳೆ ಅವನ ಅನಸ್ತದ ನನಗೆ. ಬಂದಿರ್ಬೋದ್ರಿ, ಅದಕ್ಕೆ ಅಣ್ಣ ಹವಾ ಮಾಡ್ಕೊಳ. ಬರ್ಲಿಲ್ಲ ಅಂದ್ರು ಮಹಡಿ ಮೇಲೆ ಕುಂತ ಕೇಳ್ತಿರ್ತಾಳ್ರಿ ಮಗಳ. ಹೋಗಿ ಹೇಳವ್ರಲ್ರಿ ಮತ್ತೊಬ್ಬರು, ಮತ್ತ ಊರನವ್ರು ಹೇಳವ್ರೇನೆ. ಇಲ್ಲಿ ಈಕ ಇವ್ ಯಾನ್ ಮಾಡ್ಯಾನ ಅಕ್ಕನ ಮುಂದ್ ಹವಾ ಮಾಡ್ಕೋಬೇಕು ಮಾಡ್ಯ. ನೀವು ಹವಾ ಅದು ಹೆಂಗ್ರಿಪ್ಪ? ಹವಾ ಹೆಂಗ ಗೊತ್ತನು? ಅಫಜಲ್ಪುರ ಅಂತ ಗ್ರಾಮಕ್ಕ ಇಂತ ಪಿಂಟು ಅಂತ ತಮ್ಮನಂತ ಹುಡುಗ ಏನ್ ಮಾಡ್ದಾರಿ? ಕನ್ಯಾ ನೋಡಕ್ ಹೋಗಿದತ್ತ. ಕನ್ಯಾ ನೋಡಕ್ ಹೋಗ್ಯಾನ್ರಿ? ಹುಡುಗಿ ನೋಡಾಕ. ಹೌದು. ಅವಾಗ ಬೂಟ್ ಹಾಕೊಂಡು ಇನ್ನು ಮಾಡ್ಕೊಂಡ ಮನಗಂಡ ಇಸ್ತ್ರಿ ಅರಿಬಿ ಹಾಕೊಂಡು ಇದು ದಿನ ಕುರಿಕಾಯಿ ಮನುಷ್ಯ, ಅಂಗಿ ಇಸ್ತ್ರಿ ಮಾಡ್ಕೊಲಾರದ ಮನುಷ್ಯ. ಇದು ಒಮ್ಮೆ ಈ ಹುಡುಗಿ ನೋಡಕ್ ಹೋದಾಗ ಇಸ್ತ್ರಿ ಮಾಡ್ಕೊಂಡು ಪ್ಯಾಂಟ್ ಅಂಗಿ ಹಾಕೊಂಡು ಇನ್ನು ಮಾಡ್ಕೊಂಡು ಇವ ತಾಮ ಏನ್ ಮಾಡಿದತ್ತ? ಏನತ್ರಿ? ಹೆಣ್ಣು ನೋಡಕ್ ಹೋದತ್ತ. ಹೋದಾಗ್ರಿ ಅವ ಹುಡುಗಿ ಮನ್ಯಾಗ ಹೋಗಿ ಸೋಫಾ ಸೆಟ್ ಮೇಲೆ ಕುಂತತ್ತ. ಗೊತ್ತಲ್ರಿ? ಕುಂತ ಹವಾ ಮಾಡ್ಕೋಬೇಕಂತ ತಿಳ್ಕೊಂಡು ಫೋನ್ ಹಿಂಗ ಸರಿಸಿದತ್ತ, ಕಿವಿ ಹಿಡ್ದತ್ತ. ಬಟ್ ಸರಿಸದಾರಿಪ್ಪ ಸ್ಕ್ರೀನ್ ಟಚ್ ಮೊಬೈಲ್ ಸರಿಸಿ ಮಾತಾಡ್ತಿದತ್ತ. ಇವನಿಗೆ ಕೈಪಾಡ್ ಮೊಬೈಲ್ ಗೊತ್ತಿಲ್ಲ, ಮತ್ತೊಂದು ಮೊಬೈಲ್ ಸರಸಲಾಕತ್ತಾನ ಗಬ್ರು. ಏನಂದಿವ? ಏನ್ರಿ? ಹಲೋ ದೋಸ್ತ, ಹಲೋ ದೋಸ್ತ, ನಾಳೆ ಎಷ್ಟೊತ್ತಿದ್ರು ನಾ ಅಮೇರಿಕಕ್ಕೆ ಬರಾಮದೀನಿ. ₹1 ಕೋಟಿ ನಂದು ಡೀಲ್ ಐತಿ. ಡೀಲ್ ಅದ. ಒಟ್ಟ 12:30 ಗಂಟೆಗೆ ಬಂದು ನಿನಗೆ ಅಲ್ಲೇ ಮೀಟ್ ಆಗ್ತೀನಿ. ನಿನ್ನ ಜೋಡಿ ಒಟ್ಟೆ ಮಾತಾಡಕ್ ಟೈಮ್ ಇಲ್ಲ ದೋಸ್ತ, ನಾ ಬಾಳ ಬಿಜಿ ಇದೀನಿ, ಫೋನ್ ಇಟ್ಟು ಬಿಡ ಅಂದತ್ತಿವ. ಹೌದಾ? ನನಗ ಇಲ್ಲಿ ಅಫಜಲ್ಪುರ ಬಸ್ ಸ್ಟ್ಯಾಂಡ್ ನೋಡಿಲಿವ. ಇವ ಇಂಡಿ ಬಸ್ ಸ್ಟ್ಯಾಂಡ್ ನೋಡಿಲ್ಲ. ಹೌದಿಲ್ಲ? ನೀವು ಎಲ್ಲಿ ಹೋಗೋಣ? ಅಮೇರಿಕಾ ಹೋಗ್ಕಣ ಇವ. $1 ಕೋಟಿ ಡೀಲ್ ರೂಪಾಯಿ ಮಾಡ ಇವ. ಹೌದಿಲ್ಲ? $1 ಕೋಟಿ ಡೀಲ್ ಮಾತಾಡ್ಲಿಕ್ಕಿತ್ತಾನ. ಹೌದು. ಮಾತಾಡುವ ಸಂದರ್ಭದಾಗ ಹುಡುಗಿ ಮನೆಯವ್ರು ಏನ್ ಮಾಡಿರು? ಏನ್ರಿಪ್ಪ? ಹುಡುಗಿ ಕೈಯಾಗ ಚಾ ಕೊಟ್ಟ ಹುಡುಗನ ಮಾರಿ ನೋಡಾಕ ಹೊರಗ ಹಚ್ಕೊಟ್ರ ಅವ್ರು. ಕಳ್ಸ್ಯಾರಲ್ರಿಪ್ಪ ಹೊರಗ. ಯಾಕಂದ್ರೆ ಯಾವಾಗ ಡೈರೆಕ್ಟ್ ಆಗಿ ಹೆಣ್ಮಕ್ಳನ್ನ ಹಚ್ಕೊಡುದಿಲ್ಲ, ಏನಾರ ಒಂದ್ ನೆವ ಮಾಡಿ ಹಚ್ಕೊಡ್ಬೇಕಾಗ್ತದ. ಕಳಿಸ್ಬೇಕಾಗ್ತದ. ಹುಡುಗ ಹೆಂಗದ ನೋಡ್ಬೇಕಂತೇಳಿ ಮಾನ್ಯ ನಾನು ಹಂಗೆ. ಇದು ಯಾನ್ ಈಚ ಕಡೆ ಇದೈತ್ಲ, ಇದು ಕರಿಮ್ ಐತೋ ಏನ ಕೆಂಪ್ ಐತೋ ನೋಡ್ಬೇಕೈತಿ. ನಾವು ನಮ್ಮ ಮಕ್ಕಳನ್ನ ಹಚ್ಕೊಡ್ಬೇಕಾಗೈತ್ರಿ ನಾಳೆ. ನಾವು ಈಗ ಪ್ಲಾನ್ ಹಾಕೋಬೇಕು. ಕಣ್ಣೇನು ಗೂಳಗಣ್ಣದವು, ಏನು ದೊಡ್ಡದವು ಸಣ್ಣದವು ನೋಡ್ಬೇಕಲ್ಲ, ನೋಡ್ಬೇಕಾಗ್ತದ. ಏನ್ ಮೈಯ ರಗತ ಅದೋ, ಏನು ಶುಗರ್ ಅದೋ, BP ಅದೋ, ರಗಲ್ ಚೇಂಜ್ ಆಗ್ಯದೋ ಎಲ್ಲ ನೋಡ್ಬೇಕಲ್ಲ. ಅದನ್ನ ಮುಂದೆ ಮತ್ತದ ಮ್ಯಾಲ ಮದುವೆ ಆದ ನಂತರ ಅದ ಕೆಲಸ. ಹೌದಿಲ್ಲ? ಇಟ್ಟ ಅನ್ಕೊಡದ ಆ ಹುಡುಗಿ ಮನ್ಯಾಗ ಏನು ಹುಡುಗಿ ಚಾ ಕೊಡಾಕ ಕೊಟ್ಟು ಹೊರಗೆ ಹಚ್ಕೊಟ್ರು. ಹೌದ್ರಿಪ್ಪ. ಹುಡುಗಿ ಚಾ ಹಿಡ್ಕೊಂಡು ಮುಂದೆ ಬಂದು ನಿಂತಿತ್ತ. ನೀವು ಗಂಡಗವ್ರು ಫೋನ್ಯಾಗೆ ಬಿಜಿ ಇದ್ದ. ಹೌದು. ಫೋನ್ಯಾಗ ಬಿಜಿ ಇತ್ತ. ದೋಸ್ತನ ಅಮೇರಿಕಾಗ ಬರ್ತಂದಿತ್ತ. ಹೌದು. ಅವ ಹಡನ ಸಡನ್ ಆಗಿ ಫೋನ್ ಹುಡುಗಿ ಮುಂದೆ ಬಂದು ನಿಂತದ್ ನೋಡಿ ಕೈ ಕೆಳಗಿಳಿಸಿದತ್ತಿವ. ಇಳಿಸದಲ್ರಿಪ್ಪ. ಕೆಳಗ್ ಕೈ ಇಳಿಸಿದವನ ಅಂದತ್ ಏನಂತೇಳಿ? ಏನತ್ರಿ? ಮೇಡಮ್ ಸಾರಿ ರೀ, ನಾ ನೋಡಿದ್ದಿಲ್ಲ ನಿಮ್ಮನ್ನ ಅಂದತ್ತಿವ. ನಾ ಸಾರಿ ರೀ ಮೇಡಮ್, $1 ಕೋಟಿ ರೂಪಾಯಿ ಡೀಲ್ ಇತ್ರಿ, ನಾ ನೋಡಿಲ್ರಿ, ಬಾಳ ಬಿಜಿ ಇದ್ದಾರಿ ಅಂದತ್ತ. $1 ಕೋಟಿ ಡೀಲ್ ಹತ್ತಿತ್ತಂದತ್ತ. ನಾ ಬಿಜಿ ಇದ್ದಾರೆ ಮೇಡಮ್, ನೋಡಿದ್ದಿಲ್ಲ ಅಂತ. ಆ ಹುಡುಗಿ ಬಾಳ ಚಾಲೋ ಇದ್ಲ ನನ್ನ ಮಗಳ ಅಂತಾಕಿ. ಬಾಳ ಶಣರಿಪ್ಪ. ಹೌದಿಲ್ಲ? ಆ ಹುಡುಗಿ ಹುಡುಗ ಹೇಳಿಲತ್ತ. ಏನ್ರಿ? ಕೊಡಿ $1 ಕೋಟಿ ಡೀಲ್ ಇರ್ಲಿ 20 ಕರೆ ನಮ್ಮ ಊರಾಗ ನೆಟ್ವರ್ಕ್ನೇ ಬರೋದಿಲ್ಲ, ಹೆಂಗ ಮಾತಾಡಕತ್ತಿ ಅಂದಳತ್ತಿಗೆ. ಪಿಂಟು ತಮ್ಮ, ನೆಟ್ವರ್ಕ್ ಬರ್ಲಾರೆ. ಮಗಳಾಳ ಅಕ್ಕನ ಮುಂದೆ ಬರೇ ಸುಮ್ಮನೆ ನೆಟ್ವರ್ಕ್ ಬರಬಾರ್ದೆ, ಕಚ್ಚಿ ಕೈ ಹಿಡ್ಕೊ ಸುಮ್ಮನೆ ಕುಣಿತಿಯಲ್ಲ ಹಾಕೊಡಿ. ಹೌದಿಲ್ಲ? ನೀ ಯಾನ ಇದನ್ ಮಾಡ್ರು ನೆಟ್ವರ್ಕ್ ಈ ಕಡೆ ಜಗಂಗಿಲ್ಲ. ವೈರ್ ಕಟ್ಟೆ ಆತವ್.
ಹೌದಿಲ್ಲ ತಮ್ಮ ಮುಂದಿನ ಸಂದ್ರೆ ಹೇಳಿದ ಏನತ್ರಿ ಅಕ್ಕ ಗೂಳಿಗಳ ಹಾ ಹೌದಿಲ್ಲ ಗೂಳಿ ನಿನಗೇನ ತಿನ್ಬ್ಯಾಡ ಅಂದಿಲ್ಲ ನಾವ ಇಲ್ಲ ಇಟ್ಟೇ ಇದನ್ನ ಕರೆ ದಿನ ಯಾಕಂದ್ರ ತಾಲೀಮ್ ಹೊಡಿತೀನಿ ತಾಲೀಮ ಹೊಡಿ ನೋಡೋನು ಹೌದ್ ನಾ ಎಟ್ ಹೊಡಿತೀನಿ ನೀ ನೋಡೋನು ಸ್ಟೀಲ್ ಬೌಡಿ ಐತಿ ನಿಂದ ನೀವು ಮಕ್ಕೋತಾನೆ ಹಾಸಿ ಇರ್ಲಿ ಬಿಡು ಗೂಳ ಅಂತಂದ್ರ ಇಲ್ಲೇ ಒಂದು ಮಾತು ಕೇಳೋದ ನಿನಗ ಏನ್ರಿಪ್ಪ ಗೂಳಿ ಅಂದ ಮೇಲ ಮಾಳಂಗರಾಯನ ಮಟ್ಟ ಮನೆಯೊಳಗ ಹೌದಿಲ್ಲ ಸೋಮರಾಯ ತುಕ್ಕಪ್ಪರಾಯನ ಕಿಲ್ಲಾರ ಹೆಂಡಗಳ 700 ಕಿಲ್ಲಾರ ಹೆಂಡಗಳನ್ನ ಮೇಸಿರು ಮೈಸೂರು 700 ಕಿಲ್ಲಾರ ಹೆಂಡದೊಳಗ ಶಿವನ ಸಲಗದ ಗೂಳಿ ಒಂದಿತ್ತ ಬಂಧುಗಳ ಶಿವನ ಸಲಗದ ಗೂಳಿ ಒಂದಿತ್ತು ಎತ್ತಲ್ರಿಪ್ಪ ಅಮೋಘಸದನ ಮಟ್ಟ ಮನೆಯೊಳಗ 700 ಕಿಲ್ಲಾರ ಹೆಂಡಗಳದಾವ ಅಲ್ಲೂ ಕೂಡ ಜಡದಾರ ಎಂಬ ಗೂಳಿ ಅದ ಹೌದಿಲ್ಲ ಹೌದ್ರಿ ಅಲ್ಲೂ ವಿಶೇಷವಾದ ಜಡದಾರ ಎಂಬ ಗೂಳಿ ಅದ ಮತ್ತ ಮಾಳಂಗರಾಯನ ಮಟ್ಟ ಮನೆಯೊಳಗೂ ವಿಶೇಷವಾದ ಜಡದಾರ ಎಂಬ ಗೂಳಿ ಅದ ಅದಲ್ರಿಪ್ಪ ನೀ ಗೂಳಿ ಬಗ್ಗೆ ಸುಮಿತ್ರ ಅಕ್ಕಗ ಗೂಳಿ ಎತ್ತಿ ಹೆಸರಿಟ್ಟು ನೀ ಮಾತಾಡ್ಲಿಕ್ಕೈತಿಪ್ಪ ಅಂದ್ರ ಮಾತಾಡಿ ಅಂದ್ರ ಇಲ್ಲೊಂದು ನಿನಗ ಮಾತು ಕೇಳೋದ ತಮ್ಮ ಏನ್ ಕೇಳುದ್ರಿಪ್ಪ ಮಾತ ಮಾಳಂಗರಾಯನ ಮಟ್ಟ ಮನೆಯೊಳಗ 700 ಕಿಲ್ಲಾರ ಎಂಡದೊಳಗ ಶಿವನ ಸಲಗದ ಗೂಳಿ ಅದ ಅದಲ್ರಿ ಶಿವನ ಸಲಗದ ಗೂಳಿ ಅದಪ್ಪ ಅಂದ್ರ ಎಷ್ಟೋ ಗೂಳಿಗಳದಾವ ಅದಲ್ರಿ ಶಿವನ ಸಲಗದ ಗೂಳಿ ಒಂದೇ ಇದ್ದಿದ್ದಿಲ್ಲ ಅಲ್ಲಿ ಹೌದ್ರಿಪ್ಪ ಬೀಜಮರಿ ಶಿವನ ಸಲಗದ ಗೂಳಿ ಒಂದೇ ಇದ್ದಿದ್ದಿಲ್ಲ ಸಾಕಷ್ಟು ಗೂಳಿಗಳಿದ್ದು ಆದ್ರ ವಿಶೇಷವಾಗಿ ಶಿವನ ಸಲಗದ ಗೂಳಿ ಎತ್ತಲಿ ಒಂದು ಗೂಳಿಗೆ ಹೆಸರಿಟ್ಟು ಕರೆದ್ರು ಅದೇ ಗೂಳಿಗೆಲ್ಲ ಶಿವನ ಸಲಗದ ಗೂಳಿ ಎತ್ತಲಿ ಯಾಕ ಅಂದ್ರು ಮುಂದಿನ ಸಂದೆಗೆ ಹೇಳತ್ತಮ್ಮ ಹೌದ್ರಿಪ್ಪ ಹೌದಿಲ್ಲ ಈ ಪ್ರಶ್ನೆಗೆ ನೀವು ಉತ್ತರ ಹೇಳಿದಿಪ್ಪ ಅಂದ್ರ ನನ್ನ ತಮ್ಮ 3 ವರ್ಷ ಮ್ಯಾಲ ಕಟ್ಟಿ ಹಾಡಿದ್ದಕ್ಕೂ ಸ್ವಾರ್ಥಕ ಆಯ್ತೈತಿ ನೀನ ದುಬ್ಬ ಚಪ್ಪಡಿಸ್ತೇನೆ ಹೌದ್ರಿಪ್ಪ ಜಾರ ಕಡ್ತ ನಿನಗ ಬರ್ಲಿಲ್ಲಪ್ಪ ಅಂದ್ರ ನನ್ನ ಮಗಳ ಯಾಕಪ್ಪ ಅಂದ್ರ ಸಿರಿ ನೀರ್ಗಿ ಹಿಡ್ಕೊಂಡು ಮನ್ಯಾಗ ಹೋಗ ನೀ ಕುಂದರ್ಸು ಕುಂದರ್ಸ್ರಿ ಅಲ್ಲೇ ಮನ್ಯಾಗ ಹೌದಿಲ್ಲ ನನ್ನ ಮಗಳ ತಲಿ ಹಿಕ್ಕೋದು ಸಿರಿ ನೀರಿಗೆ ಜೋಡಿಸೋದು ಹೌದಿಲ್ಲ ಆಕಿ ಚಾಳ ಇಡಿಸೋದು ಅಟೆ ಇಟ್ಟೆ ಮಾಡೋದ್ ನೀ ಕೆಲಸ ಅಟೆ ಸುಚಪ್ಪನಿ ಇದನ್ನ ನಿನಗತ್ತಿ ಹೇಳಕತ್ತಿಲ್ಲ ಗಂಡುಗಳ ಹೆಂಡತಿ ಕೆಲಸ ಮಾಡ್ಯಾರ ಇದನ್ನ ಅದಕ್ಕೆ ಹೇಳತ್ತೀನಿ ನಿನಗ ಮಾತಾ ಅದು ಮುಂದೆ ಕೇಳಿದ್ರೆ ಹೇಳಬೇಕು ಬರ್ತದ ನೀ ಯಾವಾಗ ಮಾಡಿದನ ಯಾಕ ಅಂತ ಕೇಳು ಅವಾಗ ಯಾವ ಗಂಡ ಎಲ್ಲಿ ಎಂತ ಸಂದರ್ಭದಾಗ ಏನ್ ಹೆಂಡತಿ ಕೆಲಸ ಮಾಡ್ಯಾನ ಹಿಂದ ಹೆಂಡತಿ ಸೀರಿ ಸರಗ ಎಲ್ಲಿ ಹಿಡದಾನ ಹೇಳ್ತೀನಿ ಮುಂದ ಹೌದಿಲ್ಲ ಹೌದ್ರಿ ತಮ್ಮ ಹುಚ್ಚರಗತ್ತೆ ಮಾತಾಡಕ್ ಹೋಗ್ಬೇಡ್ರಿ ಅವಸರ ಬೀಳಬೇಡ ಅವಸರಕ್ಕೆ ಬೀಳಬೇಡ್ರಿ ಅದಕ್ಕ ನನ್ನಪ್ಪ ಇದು ಹೊಳ್ಯಾಳತ್ತಿದ್ ಯಾನು ಕರಿ ಅಂಗಿ ಹಾಕೊಂಡ ಬ್ಲಾಕ್ ಗ್ರೋಪ್ ಇದಕ್ಕೆ ಎಟ್ಟು ಬೇದ್ರು ಕೂಡ ಇದು ಅಕ್ಕನ ಬೇಗಲ್ಲ ಇವ್ ಹೂ ಇದ್ದಂಗ್ರಿ ಇವಾಗ ನಾವಿಬ್ರು ಅಣ್ಣ ತಮ್ಮ ಸುಳ್ಳಲ್ರಿ ನೀ ಬೆಕ್ಕದಟ್ಟು ಬೇಕ ನಮ್ಮ ಅಕ್ಕ ಬೇಯ್ಲತ್ತ ನಾವು ಅವ ಯಾಕೆ ಬೈಲತ್ತ ಗೊತ್ತ ಹೋಗ್ಬಿಡ್ರಿ ನಿಮಗ ನಿನ್ನ ಕರಿ ಮಸಡಿಗೆ ನಾಳೆ ಹೆಣ್ಣು ಕೊಡುದಿಲ್ಲ ನೀ ಹಿಂಗೆ ಭಾವನಗತಿ ತಿರುಗಾಡ್ಬೇಕಾಗತ್ತದ ನೋಡು ಮತ್ ನಮಗ್ ಎಲ್ಲ ಈಗ ಹೇಳಕತ್ತಾನವ ಯಾನಂತೇಳಿ ಇನ್ನ ಸ್ತೋತ್ರ ಮಾಡಿಲ್ಲ ಮಾಸ್ತರ್ ಬಂದಿಲ್ಲ ಬರೋದಕ್ಕಿಂತ ಮುಂಚಿತವಾಗಿ ಮಾತಾಡ ಏನಂತ ಏನತ್ರಿ ಹೆಂಡತಿ ಶ್ರೇಷ್ಠ ಏನ ತಾಯಿ ಶ್ರೇಷ್ಠ ನಿಮಗ್ ಬರೇ ಇವತ್ತು ಕಾಮಿಡಿ ಬಿಟ್ರೆ ಮತ್ತೊಂದು ವಿಷಯನೇ ಬರಲ್ಲನ ಬರೀ ಹ್ಯಾಂತಿನಿ ಹಿಡ್ಲಕ್ ಹೋಗ್ತೇವ್ ಏ ತಮ್ಮಗೊಡ್ರ ಬಿಡ್ರಿ ಅವನ ವಿಷಯ ಬಿಡ್ರದು ಬಿಟ್ಟು ಮಾತಾಡ್ರಿ ನನ್ನಪ್ಪ ವೆಂಕಟರಮಣ ಜಾತ್ರೆ ನಡೆದ ಮಾಸ್ತರ್ ಮಾತಾಡಾರಲ್ರಿ ಏನಂತೇಳಿ ಯಾಕ ಚೋಳ ರಾಜನ ಮನೆಯೊಳಗ ಕಿಲ್ಲಾರ ಹೆಂಡಗಳ ಆಕಳಗಳದಾವ ಆಕಳದೊಳಗ ಒಂದ್ ಆಕಳ ಹೋಗಿ ಹುತ್ತಿಗೆ ಹಾಲಿಟ್ಟು ಬರ್ತಿತ್ತಲ್ರಿಪ್ಪ ಅದೇ ಹುತ್ತಿನೊಳಗ ವೆಂಕಟರಮಣ ಯಾರು ತಿರುಪತಿ ತಿಮ್ಮಪ್ಪ ವೆಂಕಟರಮಣ ಇದ್ದ ಪ್ರತಿನಿತ್ಯ ಹುತ್ತಿಗೆ ಹಾಲು ಕರೆದು ಬರ್ತಿತ್ತು ಅದ ಆಕಳ ಹೌದ್ರಿ ಆ ದನ ಕಾಯುವಂತ ಹುಡುಗ ಏನ್ ಮಾಡಿದರಿಪ್ಪ ಆ ಆಕಳ ಹೋಗಿ ಎಲ್ಲಿ ಹಾಲು ಕರೆದು ಬರ್ತದ ತಿಳ್ಕೊಂಡು ಹೋಗಿ ನೋಡ್ತಾನ ಹುತ್ತಿನೊಳಗ ಹಾಲು ಕರ್ಲಿಕ್ಕತ್ತಿತ್ತು ಹೌದ್ರಿ ಆ ದನ ಕಾಯಿ ಹುಡುಗ ಹೋಗಿ ಯಾಕಪ್ಪ ಅಂದ್ರ ಕೊಡ್ಲಿಲಿ ಹೊಡೆದಂತ ಸಂದರ್ಭದಾಗ ವೆಂಕಟರಮಣ ತಲೆಗೆ ಹೊಡಿತಾಳ್ರಿಪ್ಪ ತಲೆಗೆ ಪೆಟ್ಟು ಬದಕುಳ ತಲೆಯಾನ ಕೂದಲ ರಕ್ತ ಬರ್ಲಿಕ್ಕತ್ತು ಕೂದಲೆಲ್ಲ ಅಲ್ಲಿ ಸ್ವಲ್ಪ ಕೂದಲು ಕಡಿಮೆ ಅದು ಅಲ್ರಿಪ್ಪ ಆ ಕೂದಲಕ್ಕಲ್ಲಿ ಬರಬೇಕಾದ್ರೆ ಒಬ್ಬಕ್ಕೆ ವೆಂಕಟರಮಣ ಭಕ್ತರಾಗಿರ್ತಕ್ಕಂತಕಿ ನೀಲಾದೇವಿ ಅನ್ನುವಂತ ಹೆಣ್ಮಗಳು ವೆಂಕಟರಮಣ ಭಕ್ತಳು ತನ್ನ ಕೂದಲವನ್ನ ಕಟ್ ಮಾಡಿ ವೆಂಕಟರಾಮಗ ಹಚ್ಚಳ ಬಂಧುಗಳೇ ಇಲ್ಲಿ ಹೆಣ್ಮಕ್ಳ ಪಾತ್ರ ಬಹಳ ಮುಖ್ಯದವ ಅಂದ್ರೆ ಹೆಣ್ಮಕ್ಳ ಪಾತ್ರ ಹೆಣ್ಮಕ್ಳ ಪಾತ್ರ ಮುಖ್ಯದ ತಿಳ್ಕೊಂಡ್ರೆ ವೆಂಕಟರಮಣ ಜಾತ್ರೆಗೆ ಹೆಣ್ಮಕ್ಳ ಮ್ಯಾಲ ಒಂದು ತಂದು ಕುಡಿಸ್ಯಾರ ನಿಮ್ಮ ಜೋಡಿ ಒಂದು ತಂದು ಕುಡಿಸ್ಯಾರಲ್ರಿಪ್ಪ ಹಂಗೆ ಅಲ್ಲ ಪಲ್ಲವಿ ಅನ್ನುವಂತ ಹೆಣ್ಮಗಳ ಪಲ್ಲವಿ ಅನ್ನುವಂತ ಹೆಣ್ಮಗಳ ಪ್ರತಿನಿತ್ಯ ವೆಂಕಟರಮಣ ಧ್ಯಾನ ಮಾಡ್ತಿದ್ಲತ್ತ ಧ್ಯಾನ ಮಾಡುವಾಗ
ಪ್ರತಿನಿತ್ಯ ವೆಂಕಟರಾಮನ ಹೂಮಾಲಿಯನ್ನ ಪೋಲಿಸ್ಕೊಂಡು ಹೂಮಾಲಿ ಮಾಲಿ ಮಾಡ್ಕೊಂಡು ವೆಂಕಟರಾಮನ ಪೂಜೆಗೆ ಒಯ್ತಿದ್ಳು. ಹೌದ್ರಿಪ್ಪ. ಪಲ್ಲವಿ ಅನ್ನುವಂತ ಹೆಣ್ಣುಮಗಳು. ಹೌದಾ? ಹೌದಿಲ್ಲ? ಹೌದು. ಆಕಿ ಒಂದ ಕನಸಿನೊಳಗ ಬಂದ ವೆಂಕಟರಾಮನ ಮಾತು ಹೇಳಿದತ್ತ. ಏನತ್ರಿ? ಯಾವ ತಾಯಿ, ಯಾವ ತಾಯಿ? ನನ್ನ ಭಕ್ತ ನನ್ನ ಪೂಜಾರಾಗಿರ್ತಕ್ಕಂತ ಪ್ರತಿನಿತ್ಯ ನನ್ನ ಪೂಜೆ ಮಾಡಿ ಮೈ ತೊಳೆದ ಪೂಜೆ ಮಾಡ್ತಾನ, ಗುಗ್ಗಳ ಹಿಡಿತಾನ ಕರೆ ನನಗ ಗಂಧ ಹಚ್ಚುವಲ್ಲ. ಹೌದಾ? ನೀ ಬಂದ ನನ್ನ ಗಲ್ಲಕ್ಕ ಗಂಧ ಹಚ್ಚುವ ತಿಳ್ಕೊಂಡ ಕನಸಿನಾಗ ಹೋಗಿ ವೆಂಕಟರಾಮನ ಹೇಳಿದತ್ತ ಬಂಧುಗಳ ಹೆಣ್ಣ ಮಗಳಿಗೆ. ಹೌದ್ರಿಪ್ಪ. ಹೌದಿಲ್ಲ? ಹೌದಾ? ವೆಂಕಟರಾಮನ ಪಲ್ಲವಿ ಅನ್ನುವಂತ ಹೆಣ್ಮಗಳ ಕನಸಿನಾಗ ಹೋಗಿ ಹೇಳಿದ ಕೂಡಲೇ ಎಚ್ಚರಾಗಿ ಎದ್ದು ಕೂತ ಪಲ್ಲಂಗದ ಮೇಲೆ ಎದ್ದು ಕೂತು ನೋಡ್ತಾಳ. ನೋಡಿದಾಗ ಹಿಂದೆ ನೋಡ್ತಾಳ ಯಾರು ಇಲ್ಲ, ಮುಂದೆ ನೋಡ್ತಾಳ ಯಾರು ಇಲ್ಲ, ಬಲಕ ನೋಡ್ತಾಳ ಯಾರು ಇಲ್ಲ, ಎಡಕ ನೋಡ್ತಾಳ ಯಾರು ಇಲ್ಲ, ಯಾರು ಇಲ್ಲ. ವೆಂಕಟರಮಣ ಧ್ಯಾನ ಮಾಡಿದಳು. ವೆಂಕಟರಮಣ ಗೋವಿಂದ ವೆಂಕಟರಮಣ ಗೋವಿಂದ ಅಂತೇಳಿ ಯಾರಿಗೂ ಹೇಳಬಾರದು ತಿಳ್ಕೊಂಡ ರಾತ್ರಿ 2:30 ಗಂಟೆ ಆಗ್ಯದ. ಧ್ಯಾನ ಮಾಡ ಮಧ್ಯರಾತ್ರಿ 2:30 ಗಂಟೆ ಆಗ್ಯದ. ವೆಂಕಟರಮಣ ಧ್ಯಾನ ಮಾಡ್ಕೊತ ಗೋವಿಂದ 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 ಅನ್ಕೊತ ಮನಿ ಬಿಟ್ಟು ಹೊರಗೆ ಹೋದಳು. ವೆಂಕಟರಮಣ ಮಂದಿರಕ್ಕ ತಿರುಪತಿ ತಿಮ್ಮಪ್ಪನ ಮಂದಿರಕ್ಕೆ ಹೋದಳು. ಹೌದ್ರಿಪ್ಪ. ಅವನ ಮಂದಿರಕ್ಕೆ ಹೋಗ್ಕೊಡದ ಮತ್ತ ರಾತ್ರಿ ಬಾಗಲೆಲ್ಲ ಕದ ಹಾಕಿತ್ರಿ, ಎಲ್ಲಾ ಮುಚ್ಚಿದ್ರಿ. ಬಾಗಲ ಕದ ಹಾಕಿತ್ತು. ಹೌದು. ಹೋಗಿ ಅವನ ಅಂಗಳದಾಗ ಬಾಗಲ ಮುಂದೆ ನಿಂದ್ರಗೊಡದೆ. ಹೌದಾ? ಕದ ಹಾಕಿರ್ತಕ್ಕಂತ ಬಾಗಲ ಹಾಕಿ ಭಕ್ತಿಗೆ ಮೆಚ್ಚಿ ವೆಂಕಟರಮಣ ಬಾಗಲ ತನ್ನಂತಾನೆ ತೆಗೆದ ಬಂಧುಗಳ, ತನ್ನಿಂತಾನೆ ತೆಗೆದ ತನ್ನಿಂತಾನೆ ಅಂತ ಭಕ್ತಿವಾನ ಹೆಣ್ಮಕ್ಕಳ ಬಲ್ಲಿ ಅದ. ಆ ಹೆಣ್ಮಕ್ಕಳ ಬಲ್ಲಿ ಐತೆ ತಿಳ್ಕೊಂಡು ಇವತ್ತು ನಿಮ್ಮ ಬಾಜು ಒಂದು ಹೆಣ್ಮಕ್ಕಳ ಮೇಳ ತಂದು ಕುಡಿಸ್ಯಾರಲ್ರಿಪ್ಪ. ಹೌದಿಲ್ಲ? ಅದಕ್ಕಾಗಿ ಮುಂದೆ ಯಾಕಂದ್ರೆ ಅವನ ಗಲ್ಲಕ್ಕ ಗಂಧ ಹಚ್ಚಿ ಮತ್ತೆ ಹೊಳ್ಳಿ ತಿರುಗಿ ಬಂದಾಳ ಆ ಪಲ್ಲವಿ ಅನ್ನುವಂತ ಹೆಣ್ಣುಮಗಳು ಅನ್ನುವಂತ ಮಾತನ್ನ ಹೇಳಿ ಹೇಳುತ್ತಾರೆ. ಇಲ್ಲಿ ಒಂದು ಗಣಮಕ್ಕಳ ಮೇಳ ಹೆಣ್ಮಕ್ಕಳ ಮ್ಯಾಳಿನೇ ಹೆಣ್ಮಕ್ಕಳ ಮ್ಯಾಳಿನೇ ತರಬೇಕಾದ್ರೆ ಒಂದು ಕಾರಣ ಐತಿ ಅನ್ನುವಂತ ಮಾತನ್ನ ಹೇಳಿ ಹೇಳುತ್ತಾ. ಅದಕ್ಕಂದ್ರೆ ಇಲ್ಲಿ ವೆಂಕಟರಮಣ ಭಕ್ತರದಾರ ಬಹಳ ಜನ ಕೂಡ್ಯಾರಲ್ರಿಪ್ಪ. ಅವ್ರಿಗೆಲ್ಲಾ ಕೂಣದ ಗೊತ್ತದ. ಹೆಣ್ಮಕ್ಕಳಾಗಿರ್ತಕ್ಕಂಥ ಪ್ರಥಮವಾಗಿ ಮುಡಿ ಕೊಟ್ಟಾಕೆನೆ ಹೆಣ್ಮಗಳ ಗಣಮಕ್ಕಳ ಕೊಟ್ಟಿಲ್ಲ. ಇದು ಮೊದಲ ತಲೆಯಾಗ ನೆನಪಿರ್ಬೇಕು ನಿಮಗ. ಹೌದ್ರಿಪ್ಪ. ಹೌದಿಲ್ಲ? ಹೌದಾ? ವೆಂಕಟರಮಗ. ಹೌದಾ? ಅದಕ್ಕ ತಲಿ ಬಳಸ್ಕೊಂಡವ್ರು ಪ್ರಥಮವಾಗಿ ತಲಿ ಮುಡಿ ಕೊಟ್ಟಾಕೆನೆ ಹೆಣ್ಮಗಳ ಅನ್ನುವಂತ ಮಾತನ್ನ ಹೇಳಿ ಹೇಳುತ್ತಾ ಮುಂದಿನ ಸಂಜ್ಞಾಗ ಏನು ಹೊಟ್ಟೆ ಪಾಲ್ತು ಮಾತಾಡಂಗಿಲ್ಲ, ವಿಷಯಕ್ಕೆ ಹಚ್ಚಿ ಏನು ಮಾತಾಡ್ತೀರಿ ಮಾತಾಡ್ರಿ. ಹೌದಿಲ್ಲ? ಅದಕ್ಕಾಗಿ ಆ ಹೆಂಡತಿ ಮಲಿ ಹಾಲು ಕುಡಿದ್ನ, ಆ ಗಂಡನ ಮಲಿ ಇವನ್ನೆಲ್ಲ ಬಿಡ್ರಿ. ಇವನು ಇವೆಲ್ಲ ವಿಷಯ ಬರ್ಲಿ. ಹೌದಿಲ್ಲ? ಜನರಿಗೆ ಗೊತ್ತಾಗಬೇಕು, ಜನರಿಗೆ ಗೊತ್ತಾಗಬೇಕು ಅನ್ನುವಂತ ಮಾತನ್ನ ಹೇಳ ಬಹಳ ಮಾತಾಡ ದೈವಕ್ಕೆ ಬೇಸರ ಆಗ್ಲಾರ್ದನೆ ನಾಕೆ ನುಡಿ ಚಾಲ್ ಹಾಡಿ ಹಾಡಿ ಸರಜೋಡಿ ಕಲಾವಿದರಿಗೆ ಪಾಳೆ ಕೊಡುನು. ಅನ್ನ ಏನು ಮಾತಾಡ್ತಾನ, ಏನೇನು ಹಾರಾಡ್ತಾನ, ಏನೇನು ಜಿಗಿದಾಡ್ತಾನ, ಮುಂದ ಅವ್ರ ಏನ್ ಮಾಸ್ತರ್ಗಳು ಮಾತಾಡ್ತಾರ ಏನ ಯಾಕ ಅವ್ರ ಮಾಸ್ತರ್ ಅನ್ನಾರಪ್ಪ ನಾವು ಅನ್ಲೇಬೇಕಾಗ್ತದ. ಹೌದ್ರಿ. ಅವ್ರ ಹೆಂಗ ಅವ್ರ ಮಾತ ಹೆಂಗ್ ಬರ್ತಾವ ಅಪೋಸ್ ನಾವು ಹಂಗೆ ಮಾತಾಡ್ಬೇಕಾಗ್ತದ. ಹೌದ್ರಿ. ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕೆ ನುಡಿ ಚಾಲ ಹಾಡಿ ಹಾಡಿ ಸರ್ಜೋಡಿ ಚಾಲ್ ಯಾವ್ದು ಯಾವ್ದ್ರಿಪ್ಪ ಚಾಲ? ಕರ್ಕೊಂಡ ಬಾರೋ ತಮ್ಮ ಮಾಸ್ತರ್ನ ಪೇಪರ್ ಬರಿಲಾಕ. ಅದೇ ಶೈಲಿಯೊಳಗೆ ಜಾನಪದ ಮಾಡ್ಯಾರ. ಯಾವ್ದು? ಯಾವ್ದ್ರಿ? ಬಾಗಲಕೋಟೆಯ ಬಸ್ ಸ್ಟ್ಯಾಂಡಿನಾಗ ನಿಂತಳ ಕಡಬುಡಿಕಿ. ನಮ್ಮ ಅಣ್ಣನ ಮಗಳ ನಿಂತಳ ಕಡಬುಡಿ, ನನ್ನ ತಮ್ಮನ ಮಗಳ ನಿಂತಳ ಕಡಬುಡಿಕಿ. ಕಾಲೇಜ ಮುಗಿಸಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ. ನಮ್ಮ ಸಕ್ಕುಬಾಯಿನ ಮಗನ ನೋಡ್ಕೊತ ಬಂದಾಳ ಹುಡುಕಿ. ಶಿವ ನಮ್ಮ. ಹೌದು. ಮತ್ತ ನಂದಿಲ್ಲ ಅಂದ್ರೆ ಆ ಕಡೆ ಹೇಳ್ಬೇಕಾಗ್ತದ್ರಿ. ಅಲ್ಲಿ ಮದುವೆ ಆಗ್ಯದ, ಒಂದ್ ಪೋರಿ ಅದ, ಒಂದ್ ಹೋರಿ ಅದ ಅದಲ್ರಿ. ಹೌದಿಲ್ಲ? ನೀವು ಅಫಜಲ್ಪುರದವ್ರು ಪಿಂಟು ತಮ್ಮ ನೀ ಹೆಣ್ಣು ಕೊಡಕರ ರೆಡಿಯಾಗ ಒಂದು ಇಲ್ಲ ತಗೊಳಕೂರು ರೆಡಿಯಾಗ ಎರಡರಾಗ ಒಂದ ಎರಡು ಅದಾವ ನಮ್ಮ. ನೀ ನನ್ನ ಕಡೆ ಒಂದ್ ಹೆಣ್ಣು ಕೇಳಿದೆ ಅಂದ್ರ ನಾವು ನಿನ್ನ ಕಡೆ ಒಂದ್ ಹೆಣ್ಣು ನಮಗ್ ಕೊಡಬೇಕಾ? ಕೊಡ್ಲಿಲ್ಲ ಅಂದ್ರೆ ಬಿಟ್ಟು ಮಕ್ಕಳೇ ಅಲ್ಲವ. ಇಲ್ರಿ ನೀವು ಇಲ್ಲಂದ್ರ ನಿನ್ನ ದರಗಾ ಜಿಲಿಗೆ ಹೋಗಿ ಬುರ್ಗ ತಗಸು ಮಕ್ಕಳದಿ ನಾವು. ಬೆತ್ತನದೇ ಹೊಲ್ದಾಗ ಊಟ. ಹೌದಿಲ್ಲ? ಬೆತ್ತ ಸೀಮಿ ಅನ್ನೋದಿರ ಕೊಡ್ಲಿಕ್ಕಂದ್ರ ಮ್ಯಾಲ ನಿಂತ ಮಾತಾಡೋ ಮಾಸ್ತರ ಕೊಡುವಲ್ಲು. ಕೊಡ್ತಾರೆ ಅವ್ರು. ಹೌದಿಲ್ಲ? ಅವಂದು ದ್ರಾಕ್ಷಿ ಹಟ್ಟಿ ಮಾಡ್ಕೊಂಡ್ ಕೊಡ್ತಾನ. ಯಾಕಂದ್ರ ತಮ್ಮ ಸಣ್ಣವದಾನ. ಹೌದ್ರಿ. ತಮ್ಮಗ ಮಕ್ಕಳಾಗ್ಯಾವ ಇಲ್ಲೋ ಗೊತ್ತಿಲ್ಲ ನನಗೆ, ಅವ್ರ ಬಗ್ಗೆ ಅಷ್ಟು ವಿಷಯ ಗೊತ್ತಿಲ್ಲ. ಮತ್ತ ಮಗಳು ಮ್ಯಾಲ ನಿಂತೇನು ಮಾತಾಡ್ತಾನ, ಅವಾಗ ಮಾತ್ರ ಮಕ್ಕಳದಾವ. ಅದಾವಲ್ರಿ. ಹೌದಿಲ್ಲ? ಹೌದ್ರಿ. ಅನ್ನುವಂತ ಮಾತನ್ನ ಹೇಳಿ ಹೇಳುತ್ತಾ ಆಕೆ ನುಡಿ ಚಾಲ್ ಹಾಡಿ ಪಾಳೆ ಕುರ ಮೆಟ್ಬಿಡನು. ಹೌದು.